ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಓಡಿಐ ಸರಣಿಗಾಗಿ ಇದೀಗ ನಮ್ಮ ಭಾರತ ತಂಡ ಕೂಡ ಆಸೀಸ್ ನೆಲಕ್ಕೆ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಸರಣಿಯ ಬಗ್ಗೆ ಆಸೀಸ್ನ ದಿಗ್ಗಜ ಮಾಜಿ ಆಟಗಾರ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಮತ್ತು ನಮ್ಮ ಭಾರತದ ಮಾಜಿ ಆಟಗಾರ ಆಗಿರುವಂತ ಇನ್ನು ಕ್ರಿಕೆಟ್ ಗಾಡ್ ಎಂದ ಹೆಸರು ಆಗಿರುವಂತಹ ಸಚಿನ್ ತೆಂಡೂಲ್ಕರ್ ಅವರು ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಆಸ್ಟ್ರೇಲಿಯಾ ನೆಲಕ್ಕೆ ಕಾಲಿಟ್ಟಿದೆ ಅಂತಾನೆ ಹೇಳ್ಬೋದು. 5 T20 ಪಂದ್ಯ ಮತ್ತು 3 ODI ಪಂದ್ಯಗಳನ್ನು ಆಡಲು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಂದಿರೋ ಕಾರಣದಿಂದಾಗಿ ODI ತಂಡದ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇನ್ನು ಇದರ ಬಗ್ಗೆ ನಮ್ಮ ಭಾರತದ ಮಾಜಿ ಆಟಗಾರ ಆಗಿರುವಂತಹ ಗಾಡ್ ಆಫ್ ದಿ ಕ್ರಿಕೆಟ್ ಅಂತಾನೆ ಹೆಸರು ಪಡೆದಿರುವ ಸಚಿನ್ ತೆಂಡೂಲ್ಕರ್ ಏನೆಲ್ಲ ಹೇಳಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ಮಾಜಿ ದಿಗ್ಗಜ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಏನೆಲ್ಲ ಹೇಳಿದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ರಿಕ್ಕಿ ಪಾಂಟಿಂಗ್ ಏನೆಲ್ಲ ಹೇಳಿದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ರಿಕ್ಕಿ ಪಾಂಟಿಂಗ್ ಅವರಾದ್ರೆ ಹೇಳಿದ್ದಾರೆ, ಹೌದು ಆಸ್ಟ್ರೇಲಿಯಾ ಈಗ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು ಇವರ ಇರೋ ಪರ್ಫಾರ್ಮ್ ಮತ್ತು ಮಾಡ್ತಿರೋ ಫಾರ್ಮ್ಗೆ ಮತ್ತು ಮಾಡ್ತಿರೋ ಬ್ಯಾಟಿಂಗ್ಗೆ ಎಲ್ಲ ನೋಡಿಕೊಂಡ್ರೆ ಇಂಡಿಯಾ ಅಷ್ಟೊಂದೇನು ಬಲಿಷ್ಠವಾಗಿ ನನಗೆ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬಹಳ ದಿನಗಳ ನಂತರ ಮತ್ತೆ ಕ್ರಿಕೆಟ್ ಆಡಲು ಬಂದಿದ್ದಾರೆ. ಅವರ ಫಾರ್ಮ್ ಮತ್ತು ಉತ್ತಮವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಮತ್ತು ಈ ನೆಲದಲ್ಲಿ ಅವರು ಬ್ಯಾಟಿಂಗ್ ಮಾಡಲು ತುಂಬಾನೇ ಕಷ್ಟ ಪಡುತ್ತಾರೆ. ಆ ಕಾರಣದಿಂದಾಗಿ ಈ ಸೀರೀಸ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಫೇಲ್ ಆಗೋ ಚಾನ್ಸಸ್ ಆದ್ರೆ ಇದೆ. ಈ ಸೀರೀಸ್ ಅಲ್ಲಿ ನಮ್ಮ ಆಸ್ಟ್ರೇಲಿಯಾ ತಂಡ 2.1 ಅಂತರದಿಂದ ಅಥವಾ 3.0 ಅಂತರದಿಂದ ಈ ಸೀರೀಸ್ ಅನ್ನು ನಮ್ಮ ಆಸ್ಟ್ರೇಲಿಯಾ ತಂಡ ಗೆದ್ದುಕೊಳ್ಳುತ್ತೆ ಎಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ರಿಕ್ಕಿ ಪಾಂಟಿಂಗ್. ನಮ್ಮ ಗಾಡ್ ಆಫ್ ದಿ ಕ್ರಿಕೆಟ್ ಆಗಿರುವಂತಹ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ, ಹೌದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಂದಿರಬಹುದು ಮತ್ತು ಅವರು ಸ್ವಲ್ಪ ದಿನದಿಂದ ಬ್ಯಾಟಿಂಗ್ ಮತ್ತು ಫೀಲ್ಡ್ ನಲ್ಲಿ ಇಲ್ಲದೆ ಇರಬಹುದು. ಅವರ ಫಾರ್ಮ್ ಕೂಡ ಯಾವ ರೀತಿ ಇರುತ್ತೆ ಅಂತ ನಾನು ಕೂಡ ಹೇಳಲು ಸಾಧ್ಯವಿಲ್ಲ. ಅವರ ನ್ಯಾಚುರಲ್ ಕ್ರಿಕೆಟ್ ಆಡಿದ್ರೆ ಪಕ್ಕ ಈ ಪಂದ್ಯದಲ್ಲಿ ನಾವು ಗೆಲ್ಲುತ್ತೇವೆ ಮತ್ತು ಈ ಫಾರ್ಮ್ ಏನು ಮ್ಯಾಟರ್ ಆಗಲ್ಲ ಮತ್ತು ಇಲ್ಲಿ ಅವರ ಆಟ ಮತ್ತು ಅವರು ಆಡುವಂತ ಫಿಟ್ನೆಸ್ ಮೇಲೆ ಹೋಗುತ್ತೆ ಮತ್ತು ಅವರು ಯಾವ ತರ ಗ್ರೌಂಡ್ ನಲ್ಲಿ ಆಕ್ಟಿವ್ ಆಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ಸೀರೀಸ್ ಅಲ್ಲಿ ನಮ್ಮ ಭಾರತ ತಂಡ ಈ ಸೀರೀಸ್ ಅನ್ನು ಗೆಲ್ಲುತ್ತೆ ಅಂತ ನಾನು ಭಾವಿಸುತ್ತೇನೆ ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಬಂದ್ಬಿಟ್ಟು ನಮ್ಮ ಭಾರತ ತಂಡ ODI ಸೀರೀಸ್ ಅಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ, ಹಾಗೆ T20 ಸೀರೀಸ್ ಅನ್ನು ಕೂಡ ಗೆಲ್ಲುತ್ತಾ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.